everyone, welcome to Maths class, 9th standard part 1. Let us start the new lesson, chapter 2, Polynomials. Second chapter, Polynomials. Polynomials ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಪಾಲಿ ಅಂದರೆ ಮೆನಿ ಅಂತ. ಓಕೆ, ನಾಮಿಯಲ್ ಅಂದರೆ ಟರ್ಮ್. A expression having many term is called polynomial. ಹಾಗಾದರೆ ಒಂದು ಟರ್ಮ್ ಇರೋವಂಥದ್ದು ನಾವು ಪಾಲಿನಾಮಿಯಲ್ ಅಂತ ಕರೆಯೋಕ್ಕಾಗಲ್ವಾ? ಹೌದು, 1 2 3 ಎಷ್ಟಾದರೂ ಇರ್ಬೋದು. ಒಂದಕ್ಕಿಂತ ಜಾಸ್ತಿ ಮೆನಿ ಟರ್ಮ್ಸ್ ಇರುವಂಥ ಎಕ್ಸ್ಪ್ರೆಷನ್ ನಾವೇನಂತ ಕರಿತೀವಿ? ಪಾಲಿನಾಮಿಯಲ್ ಅಂತ ಕರಿತೀವಿ. ಇಲ್ಲಿ ನಾನು ಟರ್ಮ್ ಅಂತ ಹೇಳಿದೆ. ವಾಟ್ ಈಸ್ ಅ ಟರ್ಮ್? ಟರ್ಮ್ ಅಂದರೆ ಏನು? ಟರ್ಮ್ ಅನ್ನೋದು ಒಂದು ಪದ, ಓಕೆನಾ? ಎಕ್ಸ್ ಅನ್ನೋದು ಒಂದು ಟರ್ಮ್, 5x ಅನ್ನೋದು ಒಂದು ಟರ್ಮ್. ಬಟ್ ಎಕ್ಸ್ ಪ್ಲಸ್ 5 ಅನ್ನೋದು ಒಂದು ಟರ್ಮ್ ಆಗಲ್ಲ. ಎಕ್ಸ್ ಅನ್ನೋದೇ ಒಂದು ಟರ್ಮು, ಇಲ್ಲಿ 5 ಅನ್ನೋದೇ ಒಂದು ಟರ್ಮ್. ಯಾಕೆ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡಿ ಅಥವಾ ಡಿವಿಷನ್ನೇ ಮಾಡಿ ಇದು ಒಂದು ಟರ್ಮ್ ಅಂತ ಆಗುತ್ತೆ. ಬಟ್ ಅಡಿಷನ್ ಅಥವಾ ಸಬ್ಟ್ರ್ಯಾಕ್ಷನ್ ಅಂತ ಬಂದಾಗ ಎಕ್ಸ್ ಅನ್ನೋದೇ ಒಂದು ಟರ್ಮು, 5 ಅನ್ನೋದೇ ಒಂದು ಟರ್ಮು. ಇಲ್ಲಿ ಅಬ್ಸರ್ವ್ ಮಾಡಿದ್ದೀರಾ, ಎಕ್ಸ್ ಅನ್ನೋದು ಒಂದು ರೀತಿಯಲ್ಲಿ, 5 ಅನ್ನೋದು ಒಂದು ರೀತಿಯಲ್ಲಿದೆ. ಎಕ್ಸನ್ನ ನಾವು ವೇರಿಯಬಲ್ ಅಂತ ಕರಿತೀವಿ. ಒಂದು ಟರ್ಮಲ್ಲಿ ಎಕ್ಸ್ ಅನ್ನೋದು ವೇರಿಯಬಲ್, 5 ಅನ್ನೋದು ಕಾನ್ಸ್ಟಂಟ್. ಓಕೆನಾ? ಏನು ಈ ವೇರಿಯಬಲ್ ಮತ್ತು ಕಾನ್ಸ್ಟಂಟ್ ಅಂದರೆ? ವೇರಿ ಅಂದರೆ ನಿಮಗೆ ಗೊತ್ತಿದೆ, ಹೆಚ್ಚು ಕಮ್ಮಿ ಆಗ್ತಾ ಹೋಗೋದು. ಇದ್ರ ವ್ಯಾಲ್ಯೂ ಯಾವಾಗಲೂ ಕಾನ್ಸ್ಟೆಂಟ್ ಆಗಿರಲ್ಲ, ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ದ ವ್ಯಾಲ್ಯೂ ಆಫ್ ಎ ವೇರಿಯಬಲ್ ಕೀಪ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಎಕ್ಸ್ ಅನ್ನೋದು ಒಂದು ಎಕ್ಸ್ಪ್ರೆಷನಲ್ಲಿ 1 ಆಗಿದ್ದರೆ ಇನ್ನೊಂದು ಎಕ್ಸ್ಪ್ರೆಷನಲ್ಲಿ 5 ಅಥವಾ 3. ಇದ್ರ ವ್ಯಾಲ್ಯೂ ಒಂದು ರೀತಿನಲ್ಲಿರಲ್ಲ, ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಯಾವ್ದು ಬೇಕಾದರೂ ಆಗಿರ್ಬೋದು, ಇಟ್ ಕ್ಯಾನ್ ಬಿ ಎನಿಥಿಂಗ್. ಹಾಗೆ ದ ವ್ಯಾಲ್ಯೂ ಆಫ್ ಎ ಕಾನ್ಸ್ಟೆಂಟ್ ರಿಮೈನ್ ದ ಸೇಮ್. ನೀವು 5ನ ಎಲ್ಲಾದರೂ ಹಾಕಿ ಅದ್ರ ವ್ಯಾಲ್ಯೂ 5. 1 to 1000 ಅಥವಾ ಅದಕ್ಕಿಂತ ಜಾಸ್ತಿ ಯಾವುದಾದ್ರೂ ನಂಬರ್ ತೊಗೊಳ್ಳಿ, ಅದು ಕಾನ್ಸ್ಟೆಂಟ್. ಅದ್ರ ವ್ಯಾಲ್ಯೂ ನೀವು ಎಲ್ಲೇ ಯೂಸ್ ಮಾಡಿದ್ರೂ ಕೂಡ ಚೇಂಜ್ ಆಗೋದಿಲ್ಲ. ಹಾಗಾಗಿ ಇದನ್ನು ವೇರಿಯಬಲ್, ಆಲ್ಫಾಬೆಟ್ಸ್ ನೀವು ಎ ಇಂದ ಝೆಡ್ವರೆಗೂ ಯಾವುದನ್ನಾದರೂ ತೊಗೊಳ್ಳಿ, ಇದನ್ನು ವೇರಿಯಬಲ್ ಅಂತ ಕರಿತೀವಿ. ನಂಬರ್ಸ್ ಏನಿದೆ ಇದನ್ನು ನಾವು ಕಾನ್ಸ್ಟೆಂಟ್ ಅಂತ ಕರಿತೀವಿ. ಓಕೆನಾ? ಬಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ವೇರಿಯಬಲ್ನ ಪವರ್. ವೇರಿಯಬಲ್ಸ್ ಪವರ್ ಮಸ್ಟ್ ಬಿ ಎ ಹೋಲ್ ನಂಬರ್. ಯಾಕೆ ಅಂತ ನಾನು ಇವಾಗ ಹೇಳ್ತೀನಿ ನೋಡಿ. ಹೋಲ್ ನಂಬರೇ ಯಾಕಾಗಿರಬೇಕು ಇದರ ಪವರು? ಫಾರ್ ಎಕ್ಸಾಂಪಲ್, ಈಗ x⁻² ಅಥವಾ x⁻0 ಈ ರೀತಿ ಹೋಲ್ ನಂಬರೇ ಆಗಿರಬೇಕು ಅಂತ ಯಾಕೆ ಹೇಳ್ತಾರೆ? ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಅಂತ ಅಂದರೆ x⁻1/2 ಅಂತ ಇರುತ್ತೆ. ಈ ಥರ ಫ್ರ್ಯಾಕ್ಷನಲ್ಲಿದ್ದರೆ ಇದನ್ನು ನಾವು ಪಾಲಿನಾಮಿಯಲ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. x⁻0 ಅಂದರೆ ಎನಿಥಿಂಗ್ ಪವರ್ ಆಫ್ 0 1. ಇದನ್ನು ನಾವು ಪಾಲಿನಾಮಿಯಲ್ ಅಂತ ಕನ್ಸಿಡರ್ ಮಾಡ್ಬೋದು, ಬಿಕಾಸ್ ಇದ್ರ ವ್ಯಾಲ್ಯೂ 1 ಇದೆ. ಹಾಗೆ ಈಗ 2/x ಅಂತ ಇದೆ. ಇಲ್ಲಿ ನಾವು ಫ್ರ್ಯಾಕ್ಷನಲ್ಲಿ ತೊಗೊಳ್ಳೋದಾದರೆ 1/x ಅಂತ ತೊಗೊಳ್ತೀವಿ. ಇದ್ರ ವ್ಯಾಲ್ಯೂ ಏನಾಗುತ್ತೆ? x⁻−1 ಅಂತ ಆಗುತ್ತೆ. ಈ ರೀತಿ ಪವರಲ್ಲಿ -1 ಅಥವಾ ಫ್ರ್ಯಾಕ್ಷನ್ ಯಾವುದು ಕೂಡ ಇರಬಾರ್ದು. ಇದನ್ನು ಕೂಡ ನಾವು ಪಾಲಿನಾಮಿಯಲ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ವೇರಿಯಬಲ್ಸ್ ಪವರ್ ಏನಾಗಿರಬೇಕು? ಯಾವಾಗಲೂ ಹೋಲ್ ನಂಬರ್ ಆಗಿರಬೇಕು. ಅಂದರೆ 0 ಇಂದ 1 2 3 4 ಯಾವುದೇ ಹೋಲ್ ನಂಬರ್ ಆಗಿದ್ರೂ ಅದನ್ನು ಪಾಲಿನಾಮಿಯಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಈ ರೀತಿಯಲ್ಲಿ ನೆಗೆಟಿವ್ ಅಥವಾ ಫ್ರ್ಯಾಕ್ಷನ್ ಇದ್ದರೆ ಅದನ್ನು ಪಾಲಿನಾಮಿಯಲ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆನಾ? ನೆಕ್ಸ್ಟ್ ಏನಪ್ಪ ಅಂದರೆ, ಪಾಲಿನಾಮಿಯಲ್ ಇನ್ ಒನ್ ವೇರಿಯಬಲ್. ಫಾರ್ ಎಕ್ಸಾಂಪಲ್ 4x² + 7x + 2. ಇಲ್ಲಿ ನೋಡಿ, ಎಷ್ಟೇ ದೊಡ್ಡದಾಗಿರುವಂಥ ಎಕ್ಸ್ಪ್ರೆಷನನ್ನು ನಾವು ಬರೆದ್ರೂ ಕೂಡ ಒಂದೇ ವೇರಿಯಬಲ್ ಇರಬೇಕು. x² + x³ + x⁴ ಯಾವುದನ್ನೇ ತಗೊಳ್ಳಿ, ವೇರಿಯಬಲ್ ಒಂದೇ ಇರಬೇಕು. ಈ ರೀತಿ ಇರೋದನ್ನು ಪಾಲಿನಾಮಿಯಲ್ ಇನ್ ಒನ್ ವೇರಿಯಬಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ 3x² + 2y + 3 ಅಂತ ಇದ್ದರೆ ಇದು ಒನ್ ವೇರಿಯಬಲ್ ಆಗೋದಿಲ್ಲ.
ಸೊ ಒಂದೇ ವೇರಿಯಬಲ್ಲು ಡಿಗ್ರಿ ಬೇಕಾದರೆ ಚೇಂಜ್ ಆಗ್ಬೋದು, ಅಂದರೆ ಈ ವೇರಿಯಬಲ್ ಮೇಲಿನ ಪವರ್ಸ್ ಚೇಂಜ್ ಆಗ್ಬೋದು. ಈ ರೀತಿ ಒಂದೇ ವೇರಿಯಬಲ್ನ ಹೊಂದಿರುವಂಥ ಪಾಲಿನಾಮಿಯಲ್ನ ಒನ್ ವೇರಿಯಬಲ್ ಅಂತ ಕರಿತೀವಿ. ಇದು 2 ವೇರಿಯಬಲ್ಸ್ ಆಯಿತು. ಓಕೆನಾ. ನೆಕ್ಸ್ಟ್ ಕಾನ್ಸೆಪ್ಟ್ ಕಾನ್ಸ್ಟೆಂಟ್ ಪಾಲಿನಾಮಿಯಲ್. ಪಾಲಿನಾಮಿಯಲ್ಲಿ ವೇರಿಯಬಲ್ಲೇ ಇಲ್ದಲೇ ಇರುವಂಥದ್ದು. ಫಾರ್ ಎಕ್ಸಾಂಪಲ್ -2 ಆಗಿರ್ಬೋದು, 5 ಆಗಿರ್ಬೋದು, 7 ಆಗಿರ್ಬೋದು. ದೀಸ್ ಆರ್ ಕಾಲ್ಡ್ ಕಾನ್ಸ್ಟೆಂಟ್ ಪಾಲಿನಾಮಿಯಲ್ಸ್. ಓಕೆ. ಆದರೆ ಈ ಕಾನ್ಸ್ಟೆಂಟ್ ಪಾಲಿನಾಮಿಯಲ್ಲಿ 0 ಅನ್ನೋದು ಕೂಡ ಒಂದು ಕಾನ್ಸ್ಟೆಂಟ್, ಬಟ್ ಇದನ್ನು 0 ಪಾಲಿನಾಮಿಯಲ್ ಅಂತ ಕರಿತೀವಿ. ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಅಂತ ಕರೆಯಲ್ಲ, 0 ಪಾಲಿನಾಮಿಯಲ್ ಅಂತ ಕರಿತೀವಿ ಇದನ್ನು. ಅರ್ಥ ಆಯ್ತಾ? ಪಾಲಿನಾಮಿಯಲ್ಸಲ್ಲಿ ಎಷ್ಟೆಷ್ಟು ವರ್ಡ್ಸನ್ನು ತಿಳ್ಕೊಂಡ್ವಿ ನಾವು ಅನ್ನೋದು. ನೆಕ್ಸ್ಟು ಕ್ಲಾಸಿಫಿಕೇಷನ್ ಆಫ್ ಪಾಲಿನಾಮಿಯಲ್. ಈ ಪಾಲಿನಾಮಿಯಲ್ನ ನಾವು ಕ್ಲಾಸಿಫಿಕೇಷನ್ ಮಾಡ್ತೀವಿ ಯಾವ ಆಧಾರದ ಮೇಲೆ, ಈಗ ಯಾವುದ್ರ ಮೇಲೆ ನಾವು ಕ್ಲಾಸಿಫಿಕೇಷನ್ ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಿರಬೇಕಲ್ವ. ಹ್ಯಾವಿಂಗ್ ವೇರಿಯಬಲ್ಸ್, ಇದ್ರ ಮೇಲೆ ನಾವು ಅಂದರೆ 1 ಟರ್ಮ, 2 ಟರ್ಮ್ಸ, 3 ಟರ್ಮ್ಸ್ ಪಾಲಿನಾಮಿಯಲ್ಸ್ನ ಏನೇನಂತ ಕರಿತೀವಿ ಅಂತ. ಓಕೆ. ಪಾಲಿನಾಮಿಯಲ್ಸ್ having 1 term is called monomials. ಓಕೆ. ಮಾನೋ ಅಂದರೆ 1 ಅಂತ ಅರ್ಥ. ಓಕೆ. ಮಾನೋ ಅಂದರೆ 1 ಟರ್ಮ್ ಇದ್ದರೆ ಆ ಒಂದು ಪಾಲಿನಾಮಿಯಲ್ನ ನಾವು ಮಾನೋಮಿಯಲ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 2x ಆಗಿರ್ಬೋದು, 2 ಆಗಿರ್ಬೋದು, 5x³ ಆಗಿರ್ಬೋದು, ಅಥವಾ -5y ಆಗಿರ್ಬೋದು. ಯಾವುದೇ ಒಂದು ಎಕ್ಸ್ಪ್ರೆಷನಲ್ಲಿ ಬರೀ 1 ಟರ್ಮ್ ಇದ್ದರೆ ಅದನ್ನು ನಾವು ಮಾನೋಮಿಯಲ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ 2 ಟರ್ಮ್ಸ್ ಇದ್ದರೆ ಪಾಲಿನಾಮಿಯಲ್ ಹ್ಯಾವಿಂಗ್ 2 ಟರ್ಮ್ಸ್ ಈಸ್ ಕಾಲ್ಡ್ ಬೈನಾಮಿಯಲ್. ಬೈ ಅಂದರೆ 2 ಅಂತ ಅರ್ಥ. ಓಕೆನಾ. ಸೊ polynomials having 2 terms are called binomials. For example, x plus 1, y square plus 1, x square minus x, etc. ಅದೇ ರೀತಿ polynomials having 3 terms are called trinomials. ಟ್ರೈ ಅಂದರೆ 3 ಅಂತ ಅರ್ಥ. ಓಕೆ. ಸೊ ಫಾರ್ ಎಕ್ಸಾಂಪಲ್ x square plus x plus 1 ಅಥವಾ square root of 2 plus x minus x square, y to the power of 4 plus y plus 5. ಈ ರೀತಿ ಪಾಲಿನಾಮಿಯಲ್ಸ್ ಹ್ಯಾವಿಂಗ್ 3 ಟರ್ಮ್ಸ್ ಈಸ್ ಕಾಲ್ಡ್ ಟ್ರೈನಾಮಿಯಲ್. ಇನ್ನು ಪಾಲಿನಾಮಿಯಲ್ ಅಂದರೆ ಗೊತ್ತು, 3ಗಿಂತ ಜಾಸ್ತಿ ಇರುವಂಥದ್ದನ್ನು ಪಾಲಿನಾಮಿಯಲ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಡಿಗ್ರಿ ಆಫ್ ಪಾಲಿನಾಮಿಯಲ್. ಡಿಗ್ರಿ ಅಂದರೆ ಏನು? The highest power of the variable is the degree of the polynomial. ಅಂದರೆ ಫಾರ್ ಎಕ್ಸಾಂಪಲ್ ಈಗ 3x to the power of 7 minus 4x to the power of 6 plus x plus 9 ಅಂದರೆ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಈಸ್ 7 ಅಂತ ಬರೀತೀವಿ. ಅಂದರೆ ಹೈಯೆಸ್ಟ್ ಪವರ್ ಯಾವುದಕ್ಕಿರುತ್ತೆ ಅದು ಈ ಒಂದು ಪಾಲಿನಾಮಿಯಲಿನ ಡಿಗ್ರಿ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಡಿಗ್ರಿ ಆಫ್ ಎ ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಅಂದರೆ 5. ಇದಕ್ಕೆ ಯಾವುದೇ ರೀತಿಯಾದಂಥ ಡಿಗ್ರಿ ಇರೋದಿಲ್ಲ, ಇದ್ರ ಡಿಗ್ರಿ 0 ಅಂತ ಬರಿತೀವಿ. ಇಲ್ಲ ಅಂತಂದರೆ 5 × x to the power of 0 ಅಂದ್ರೂ ಎನಿಥಿಂಗ್ ಟು ದಿ ಪವರ್ ಆಫ್ 0 ಅಂದರೆ 1 ಅಂತ, ಅದು 5 ಬರುತ್ತೆ. ಹಾಗಾಗಿ ಇದು ದ ಡಿಗ್ರಿ ಆಫ್ ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಈಸ್ 0. ಅದೇ ರೀತಿ ಡಿಗ್ರಿ ಆಫ್ 0 ಪಾಲಿನಾಮಿಯಲ್ ಅಂದರೆ 0ಗೆ ಪವರ್ ಎಷ್ಟಿದ್ರೂ ಕೂಡ ಅದು ಇನ್ಫಿನಿಟ್ ಅಂತ ಆಗುತ್ತೆ, ಅಂದರೆ ನಾಟ್ ಡಿಫೈನ್ಡ್. ದ ಡಿಗ್ರಿ ಆಫ್ 0 ಪಾಲಿನಾಮಿಯಲ್ ಈಸ್ ನಾಟ್ ಡಿಫೈನ್ಡ್. ಓಕೆ. ಸೊ ಡಿಗ್ರಿ ಆಫ್ ಪಾಲಿನಾಮಿಯಲ್ ಅಂತಂದರೆ ಏನು? ಹೈಯೆಸ್ಟ್ ಪವರ್ ಇರೋದನ್ನು ಡಿಗ್ರಿ ಅಂತ ಕರಿತೀವಿ. ಕಾನ್ಸ್ಟೆಂಟ್ ಪಾಲಿನಾಮಿಯಲ್ಸಿಗೆ ಯಾವುದೇ ರೀತಿಯಾದಂಥ ಡಿಗ್ರಿ ಇರಲ್ಲ. ಡಿಗ್ರಿ ಆಫ್ ಕಾನ್ಸ್ಟೆಂಟ್ ಪಾಲಿನಾಮಿಯಲ್ ಈಸ್ 0. ಇನ್ನು ಡಿಗ್ರಿ ಆಫ್ 0 ಪಾಲಿನಾಮಿಯಲ್ಸ್ ಅಂದರೆ ಇದು ಇನ್ಫಿನಿಟಿ, ನಾಟ್ ಡಿಫೈನ್ಡ್. ಇದನ್ನು ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ ಅಂತ ಅರ್ಥ. ನೆಕ್ಸ್ಟು ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ಡಿಗ್ರಿ. ಆವಾಗಲೇ ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ಟರ್ಮ್ಸ್ ಮಾಡಿದ್ವಿ, ಮಾನೋಮಿಯಲ್, ಬೈನೋಮಿಯಲ್, ಟ್ರೈನೋಮಿಯಲ್ ಅಂತ. ಈಗ ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ಡಿಗ್ರಿ. ಓಕೆ. ಎ ಪಾಲಿನಾಮಿಯಲ್ ಆಫ್ ಡಿಗ್ರಿ 1 ಈಸ್ ಕಾಲ್ಡ್ ಎ ಲೀನಿಯರ್ ಪಾಲಿನಾಮಿಯಲ್. ಓಕೆ. 4x plus 5, 2y,
t+√2 ಇವೆಲ್ಲದರಲ್ಲೂ ಡಿಗ್ರಿ ಏನಾಗಿದೆ 1 ಇದೆ. ಹಾಗಾಗಿ ಈ ಥರದ ಪಾಲಿನಾಮಿಯಲನ್ನು ನಾವು ಲೀನಿಯರ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಎ ಪಾಲಿನಾಮಿಯಲ್ ಆಫ್ ಡಿಗ್ರಿ 2 ಈಸ್ ಕಾಲ್ಡ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. 2x⁴ 2 + 5, 5x² + 3x + 5, y² + 2/5y. ಈ ರೀತಿ ಡಿಗ್ರಿ 2 ಇದ್ದರೆ ಅದನ್ನು ನಾವು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್ ಅಂತ ಕರಿತೀವಿ. ಥರ್ಡ್ ಒನ್, ಎ ಪಾಲಿನಾಮಿಯಲ್ ಆಫ್ ಡಿಗ್ರಿ 3 ಈಸ್ ಕಾಲ್ಡ್ ಎ ಕ್ಯೂಬಿಕ್ ಪಾಲಿನಾಮಿಯಲ್. ಕ್ಯೂಬ್ ಅಂದರೆ 3 ಅಂತ ಗೊತ್ತಿದೆ ಅಲ್ವಾ. 2x³ + 1, 6x³ - 1, 2x³ + 6x + 7. ಈ ರೀತಿ ಡಿಗ್ರಿ 3 ಇರುವಂಥ ಪಾಲಿನಾಮಿಯಲ್ನ ನಾವು ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ. ಸೊ ಕ್ಲಾಸಿಫಿಕೇಷನಲ್ಲಿ 2 ಟೈಪ್ಸು, ಒಂದು ಬೇಸ್ಡ್ ಆನ್ ಟರ್ಮ್, ಒಂದು ಬೇಸ್ಡ್ ಆನ್ ಡಿಗ್ರಿ. ಈ ಡಿಗ್ರಿಯಲ್ಲಿ 3 ಟೈಪ್ಸು: ಲೀನಿಯರ್ ಪಾಲಿನಾಮಿಯಲ್, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆ್ಯಂಡ್ ಕ್ಯೂಬಿಕ್ ಪಾಲಿನಾಮಿಯಲ್. ಇದಿಷ್ಟು ಇಂಟ್ರೊಡಕ್ಷನ್ ವಿಡಿಯೋ. ಎಕ್ಸಸೈಸ್ ವಿಡಿಯೋನ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು. ಫಾರ್ ಮೋರ್ ವಿಡಿಯೋಸ್, subscribe to my channel.